ನಮಸ್ಕಾರ ಸ್ನೇಹಿತರೆ. ಶ್ರೀಲಂಕಾ ವಿರುದ್ಧದ ಓಡಿಎಸ್ ಸರಣಿಯನ್ನ ಹೀನಾಯವಾಗಿ ಸೋತಿತು ಭಾರತ. ಬಳಿಕ ಈ ಬಗ್ಗೆ ಆಸೀಸ್ನ ದಿಗ್ಗಜ ಆಟಗಾರರು ನೀಡಿದರು ದೊಡ್ಡ ಹೇಳಿಕೆ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ಟೀಂ ಇಂಡಿಯಾವು ಓಡಿಎಸ್ ಸರಣಿ ಸೋತ ಬಳಿಕ ಆಸ್ಟ್ರೇಲಿಯಾದ ದಿಗ್ಗಜ ಆಟಗಾರರು ಹೇಳಿದ್ದೇನು ಗೊತ್ತಾ? ಹೀಗೆ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹೌದು ಸ್ನೇಹಿತರೆ, ಭಾರತ ಮತ್ತು ಶ್ರೀಲಂಕಾ ನಡುವೆ ನಡೆದ 3 ಪಂದ್ಯಗಳ ಏಕದಿನ ಸರಣಿಯನ್ನ ಶ್ರೀಲಂಕಾ ತಂಡವು 2-0 ಅಂತರದಿಂದ ಗೆದ್ದುಕೊಳ್ಳುವ ಮೂಲಕ ಹೊಸ ಇತಿಹಾಸವನ್ನ ಸೃಷ್ಟಿಸಿದೆ. ಮೊದಲ ಏಕದಿನ ಪಂದ್ಯವು ಟೈ ಆಯಿತು. ಅದಾದ ಬಳಿಕ ನಡೆದ 2ನೇ ಏಕದಿನ ಪಂದ್ಯದಲ್ಲಿ ಟೀಂ ಇಂಡಿಯಾವು ನೀರಸ ಪ್ರದರ್ಶನ ತೋರಿತು ಮತ್ತು ಇದೀಗ 3ನೇ ಏಕದಿನ ಪಂದ್ಯದಲ್ಲಿಯೂ ಕೂಡ ಕಳಪೆ ಆಟವನ್ನು ಆಡುವ ಮೂಲಕ ಭಾರತ ತಂಡವು 110 ರನ್ಗಳಿಂದ ಕೊನೆಯ ಓಡಿಐ ಪಂದ್ಯವನ್ನ ಕಳೆದುಕೊಂಡಿತು. ಸ್ನೇಹಿತರೆ, ಹೌದು, ಕೊಲಂಬೋದ ಆರ್ ಪ್ರೇಮದಾಸ್ ಅಂಗಳದಲ್ಲಿ ನಡೆದ ಸರಣಿಯ ಕೊನೆಯ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಶ್ರೀಲಂಕಾ ತಂಡವು ನಿಗದಿತ 50 ಓವರ್ಗಳಲ್ಲಿ 7 ವಿಕೆಟ್ ಕಳೆದುಕೊಂಡು 248 ರನ್ ಕಲೆ ಹಾಕಿತು. ಸ್ನೇಹಿತರೆ, ತಂಡದ ಪರ ಪಾತುಮ್ ನಿಸಂಕ 45 ರನ್ ಬಾರಿಸಿ ಮಿಂಚಿದರೆ ಆವಿಷ್ಕೋ ಫರ್ನಾಂಡೋ 96 ರನ್ ಕಲೆ ಹಾಕಿದರು ಮತ್ತು ಕುಸಾಲ್ ಮೆಂಡಿಸ್ 59 ರನ್ ಬಾರಿಸಿದರು. ಪಂದ್ಯ ಗೆಲ್ಲಲು ಕಠಿಣ ಟಾರ್ಗೆಟ್ ಅನ್ನು ಬೆನ್ನಟ್ಟಿದಂತಹ ಟೀಂ ಇಂಡಿಯಾವು ಲಂಕಾ ತಂಡದ ಬೌಲಿಂಗ್ ಅಟ್ಯಾಕ್ಗೆ ತತ್ತರಿಸಿ ಹೋಯಿತು. ಪರಿಣಾಮವಾಗಿ ಟೀಂ ಇಂಡಿಯಾವು 26.1 ಓವರ್ಗಳಲ್ಲಿ 138 ರನ್ ಕಲೆ ಹಾಕಿ ಆಲ್ಔಟ್ ಆಯಿತು. ಇದರೊಂದಿಗೆ 110 ರನ್ಗಳ ಹೀನಾಯ ಸೋಲು ದಾಖಲಿಸಿತು ಮತ್ತು ತಂಡದ ಪರ ರೋಹಿತ್ ಶರ್ಮಾ 35 ರನ್ ಬಾರಿಸಿದರು. ಸ್ನೇಹಿತರೆ, ಇದೀಗ ಭಾರತದ ಈ ಹೀನಾಯ ಸರಣಿ ಸೋಲಿನ ಕುರಿತು ಮಾತನಾಡಿದ ಆಸ್ಟ್ರೇಲಿಯಾದ ದಿಗ್ಗಜ ಆಟಗಾರರಾದ ರಿಕಿ ಪಾಂಟಿಂಗ್ ಈ ರೀತಿಯಾಗಿ ತಿಳಿಸಿದ್ದಾರೆ. ಟೀಂ ಇಂಡಿಯಾಗೆ ಇದು ಅತಿ ದೊಡ್ಡ ಸೆಟ್ ಬ್ಯಾಕ್ ಆಗಲಿದೆ. ಭಾರತ ತಂಡವು ಲಂಕಾ ವಿರುದ್ಧ ಈ ರೀತಿಯಾಗಿ ಕಳಪೆ ಆಟವನ್ನು ಆಡುವ ಮೂಲಕ ಓಡಿಎಸ್ ಸರಣಿಯನ್ನ ಕಳೆದುಕೊಳ್ಳುತ್ತದೆ ಎಂದು ನಾನು ನಿರೀಕ್ಷಿಸಿರಲಿಲ್ಲ. ಭಾರತ T20 ವಿಶ್ವಕಪ್ ಗೆದ್ದು ಅತಿಯಾದ ಆತ್ಮವಿಶ್ವಾಸದಿಂದ ಬೇಗುತ್ತಿತ್ತು. ಇದೀಗ ಟೀಂ ಇಂಡಿಯಾಗೆ ಭಾರಿ ಆಘಾತ ಎದುರಾಗಿದೆ. ನಿಜಕ್ಕೂ ಶ್ರೀಲಂಕಾ ತಂಡವು ಸರಣಿಯಲ್ಲಿ ಉತ್ತಮವಾದ ಕ್ರಿಕೆಟ್ ಆಡುವ ಮೂಲಕ ಸರಣಿಯನ್ನ ಭರ್ಜರಿಯಾಗಿ ಗೆದ್ದುಕೊಂಡಿದೆ ಮತ್ತು ಕಂಬ್ಯಾಕ್ ಅನ್ನ ಕೂಡ ಉತ್ತಮವಾಗಿ ಮಾಡಿದ್ದಾರೆ ಎಂದು ರಿಕಿ ಪಾಂಟಿಂಗ್ ತಿಳಿಸಿದ್ದಾರೆ. ಮತ್ತು ಮಾತು ಮುಂದುವರಿಸಿದ ಅವರು, ಲಂಕಾ ತಂಡ ಸರಣಿ ಗೆದ್ದಿರುವುದಕ್ಕೆ ಅವರಿಗೆ ಮೊದಲನೆಯದಾಗಿ ಅಭಿನಂದನೆಗಳು. ಭಾರತದ ಈ ಕಳಪೆ ಪ್ರದರ್ಶನವು ನನಗೆ ನಿರಾಸೆ ತಂದಿದೆ. ಭಾರತದಂತಹ ಬಲಿಷ್ಠ ತಂಡದಿಂದ ಇದನ್ನ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ರೋಹಿತ್ ಶರ್ಮಾರವರನ್ನ ಬಿಟ್ಟರೆ ಸರಣಿಯಲ್ಲಿ ಯಾರು ಕೂಡ ಉತ್ತಮವಾದ ಪ್ರದರ್ಶನ ನೀಡಿಲ್ಲ ಎಂದು ರಿಕಿ ಪಾಂಟಿಂಗ್ ಕಿಡಿಕಾರಿದ್ದಾರೆ. ಸ್ನೇಹಿತರೆ, ಮತ್ತು ಇದಾದ ಬಳಿಕ ಮಾತನಾಡಿದ ಆಸೀಸ್ನ ಇನ್ನೋರ್ವ ಆಟಗಾರರಾದ ಟ್ರಾವಿಸ್ ಹೆಡ್ ಈ ರೀತಿಯಾಗಿ ತಿಳಿಸಿದ್ದಾರೆ. ಭಾರತ T20 ವಿಶ್ವಕಪ್ ಗೆದ್ದಿರಬಹುದು, ಆದರೆ ಓಡಿಐ ಫಾರ್ಮೆಟ್ ನಲ್ಲಿ ಟೀಂ ಇಂಡಿಯಾವು ಅತ್ಯಂತ ಕಳಪೆ ತಂಡಗಳಲ್ಲಿ ಒಂದಾಗಿದೆ. ಏಕೆಂದರೆ ಅವರ ಆಟವು ನನಗೆ ಚೆನ್ನಾಗಿ ತಿಳಿದಿದೆ. ಬ್ಯಾಟಿಂಗ್ ಪಿಚ್ ನಲ್ಲಿ ಮಾತ್ರ ಅವರು ಅಬ್ಬರಿಸುತ್ತಾರೆ. ಸ್ವಲ್ಪ ಸ್ಪಿನ್ ಸ್ನೇಹಿ ಪಿಚ್ಗಳು ಕೊಟ್ಟರೆ ಅವರು ತತ್ತರಿಸಿ ಹೋಗುತ್ತಾರೆ ಎಂದು ಟ್ರಾವಿಸ್ ಹೆಡ್ ತಿಳಿಸಿದ್ದಾರೆ. ಮತ್ತು ಮಾತು ಮುಂದುವರಿಸಿದ ಅವರು, ಈ ಸರಣಿಯಲ್ಲಿ ಲಂಕಾ ತಂಡವು ಉತ್ತಮ ಪ್ರದರ್ಶನವನ್ನ ನೀಡಿದೆ ಮತ್ತು ರೋಹಿತ್ ಅವರು ಟೀಂ ಇಂಡಿಯಾ ತಂಡದ ಪರ ಉತ್ತಮ ಆಟವನ್ನ ಆಡಿದ್ದು ಬಿಟ್ಟರೆ ಅವರ ಕಡೆಯಿಂದ ಯಾವುದೇ ಪಾಸಿಟಿವ್ ಅಂಶಗಳು ಮೂಡಿ ಬಂದಿಲ್ಲ ಎಂದು ಟ್ರಾವಿಸ್ ಹೆಡ್ ಹೇಳಿದ್ದಾರೆ. ನೋಡಿದಲ್ಲ ಸ್ನೇಹಿತರೆ, ಲಂಕಾ ವಿರುದ್ಧ ಭಾರತವು ಓಡಿಎ ಸರಣಿ ಸೋತ ಬಳಿಕ ಆಸೀಸ್ ದಿಗ್ಗಜರು ಹೇಳಿದ್ದೇನು ಅಂತ ತಿಳಿಸಿಕೊಳ್ಳುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ.